ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯ ಹೊಸ ಯುಗ. ಖಾಸಗಿ ಸಂಸ್ಥೆಗಳ ಸವಾಲು ಭಾರತಕ್ಕೆ ಬಲ. ಕೆಲವೇ ದಶಕಗಳ ಹಿಂದೆ ಭಾರತವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ದೂರಗಾಮಿ ಕ್ಷಿಪಣಿ ತಂತ್ರಜ್ಞಾನಕ್ಕಾಗಿ ವಿದೇಶಿ ರಾಷ್ಟ್ರಗಳ ಮುಖ ನೋಡಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಇಂದು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಆತ್ಮನಿರ್ಭರ ಭಾರತ ಯೋಜನೆಯಡಿ ದೇಶೀಯ ರಕ್ಷಣಾ ಉತ್ಪಾದನೆಗೆ ಸಿಕ್ಕಿರುವ ವೇಗವು ಭಾರತವನ್ನ ಕೇವಲ ಸ್ವಾವಲಂಬಿಯನ್ನಾಗಿ ಮಾಡುತ್ತಿಲ್ಲ, ಬದಲಿಗೆ ದೇಶದ ಒಳಗೆ ಒಂದು ಆರೋಗ್ಯಕರ ಮತ್ತು ತೀವ್ರ ಪೈಪೋಟಿಯ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನ ಡಿಫೆನ್ಸ್ ಎಕೋಸಿಸ್ಟಮ್ ಸೃಷ್ಟಿಸುತ್ತಿದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಪ್ರಸ್ತುತ ಭಾರತೀಯ ರಕ್ಷಣಾ ವಲಯದಲ್ಲಿ ತಲ್ಲಣ ಸೃಷ್ಟಿಸುತ್ತಿರುವ ದೂರಗಾಮಿ ರಾಕೆಟ್ ತಂತ್ರಜ್ಞಾನದ ಮಹಾರೇಸ್. ಇಲ್ಲಿಯವರೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾತ್ರವೇ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳ ಏಕಸ್ವಾಮ್ಯ ಹೊಂದಿತ್ತು. ಆದರೆ ಈಗ ಭಾರತದ ಖಾಸಗಿ ರಕ್ಷಣಾ ಕಂಪನಿಗಳು ಡಿಆರ್ಡಿಒಗೆ ನೇರ ಪೈಪೋಟಿ ನೀಡಲು ಅಖಾಡಕ್ಕಿಳಿದಿವೆ. ಇದು ಕೇವಲ ಒಂದು ಸ್ಪರ್ಧೆಯಲ್ಲ, ಭಾರತೀಯ ಸೇನೆಯ ಭವಿಷ್ಯದ ಶಕ್ತಿಯನ್ನ ಮರುರೂಪಿಸಬಲ್ಲ ಐತಿಹಾಸಿಕ ಹೆಜ್ಜೆಯಾಗಿದೆ. ಅಖಾಡದಲ್ಲಿರುವ ಪ್ರಮುಖ ತಂತ್ರಜ್ಞಾನಗಳು: ಭವಿಷ್ಯದ ಯುದ್ಧ ಭೂಮಿಯಲ್ಲಿ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರು ನೆಲೆಗಳನ್ನ ನಿಖರವಾಗಿ ಧ್ವಂಸಗೊಳಿಸಬಲ್ಲ ರಾಕೆಟ್ ವ್ಯವಸ್ಥೆಗಳಿಗಾಗಿ ಈಗ ತೀವ್ರ ಪೈಪೋಟಿ ನಡೆದಿದೆ. ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಪ್ರಮುಖ ವ್ಯವಸ್ಥೆಗಳಿವು. ಪಿನಾಕ MK-IV DRDO 300 ಕಿಲೋಮೀಟರ್ ವರೆಗೆ ನಿಖರ ದಾಳಿ ಸಾಮರ್ಥ್ಯ. ಸೂರ್ಯಸ್ತ ನಿಬೆ 300 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯ ಗೈಡೆಡ್ ಮ್ಯುನಿಷನ್ ವ್ಯವಸ್ಥೆ. ಹೈಪರ್ಸ್ಟ್ರಕ್ ಝೆನ್ ಟೆಕ್ನಾಲಜೀಸ್ 400 ಕಿಲೋಮೀಟರ್ ವರೆಗೂ ಅಧಿಕ ದೂರ ಸಾಗಬಲ್ಲ ಅತ್ಯಾಧುನಿಕ ವ್ಯವಸ್ಥೆ. ಮಹೇಶ್ವರಾಸ್ತ್ರ ಸೋಲಾರ್ ಡಿಫೆನ್ಸ್ ರಾಕೆಟ್ ತಂತ್ರಜ್ಞಾನ. ಖಾಸಗಿ ವಲಯದ ಪ್ರವೇಶ ಬದಲಾಗುತ್ತಿರುವ ಸಮೀಕರಣಗಳು. ಒಂದು ಕಾಲದಲ್ಲಿ ಅತ್ಯಾಧುನಿಕ ಲಾಂಗ್ ರೇಂಜ್ ಪ್ರಿಸಿಷನ್ ಸ್ಟ್ರೈಕ್ ಸಾಮರ್ಥ್ಯಗಳು ವಿಶ್ವದ ಕೆಲವು ಬಲಿಷ್ಠ ರಾಷ್ಟ್ರಗಳಿಗಷ್ಟೇ ಸೀಮಿತವಾಗಿದ್ದವು. ಆದರೆ ಇಂದು ಭಾರತದ ಖಾಸಗಿ ಸಂಸ್ಥೆಗಳಾದ ಝೆನ್ ಟೆಕ್ನಾಲಜೀಸ್ ಮತ್ತು ಸೋಲಾರ್ ಡಿಫೆನ್ಸ್ ನಂತಹ ಕಂಪನಿಗಳು 300ರಿಂದ 400 ಕಿಲೋಮೀಟರ್ಗಿಂತಲೂ ದೂರದ ಗುರಿಯನ್ನ ತಲುಪಬಲ್ಲ ದೇಶೀಯವಾಗಿಯೇ ಅಭಿವೃದ್ಧಿಪಡಿಸ್ತಾ ಇರುವುದು ಸಾಮಾನ್ಯ ಸಂಗತಿಯಲ್ಲ. ಖಾಸಗಿ ವಲಯದ ಈ ಬಿರುಸಿನ ಪ್ರವೇಶದಿಂದಾಗಿ ಭಾರತೀಯ ರಕ್ಷಣಾ ರಂಗಕ್ಕೆ 3 ಪ್ರಮುಖ ಲಾಭಗಳಿವೆ. ನಾವೀನ್ಯತೆಗೆ ವೇಗ. ಅಸಲರೇಟೆಡ್ ಇನೋವೇಷನ್ ಸ್ಪರ್ಧೆ ಇದ್ದಡೆ ಹೊಸ ಆವಿಷ್ಕಾರಗಳು ಬೇಗನೆ ಮೂಡಿ ಬರುತ್ತವೆ. ಡಿಆರ್ಡಿಒ ಮತ್ತು ಖಾಸಗಿ ಸಂಸ್ಥೆಗಳ ನಡುವಿನ ಈ ಪೈಪೋಟಿ ತಂತ್ರಜ್ಞಾನದ ಗುಣಮಟ್ಟವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ವೆಚ್ಚ ಕಡಿತ, ಕಾಸ್ಟ್ ಎಫೆಕ್ಟಿವ್ನೆಸ್. ಏಕಸ್ವಾಮ್ಯ ಮುರಿದು ಬಿದ್ದಾಗ ಶಸ್ತ್ರಾಸ್ತ್ರಗಳ ಉತ್ಪಾದನಾ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದರಿಂದಾಗಿ ಭಾರತೀಯ ಸೇನೆಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಲಭ್ಯವಾಗಲಿವೆ. ಸೇನಾ ಅಗತ್ಯಗಳಿಗೆ ತ್ವರಿತ ಸ್ಪಂದನೆ. ಸೇನೆಗೆ ತುರ್ತಾಗಿ ಬೇಕಾಗುವ ಅಗತ್ಯತೆಗಳನ್ನ ಪೂರೈಸಲು ಖಾಸಗಿ ವಲಯದ ಕಾರ್ಯಕ್ಷಮತೆ ಮತ್ತು ಚುರುಕುತನ ನೆರವಾಗುತ್ತದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರತೆಯ ಘೋಷಣೆಗಳು ಕೇವಲ ಕಾಗದದ ಮೇಲಷ್ಟೇ ಉಳಿದಿಲ್ಲ, ಅವು ಯುದ್ಧ ಭೂಮಿಯ ರೇಡರ್ಗಳಲ್ಲಿ ಸಾಕಾರಗೊಳ್ಳುತ್ತಿವೆ ಎಂಬುದಕ್ಕೆ ಈ ಬೆಳವಣಿಗೆಯೇ ಸಾಕ್ಷಿ. ಪಿನಕಾದಿಂದ ಹಿಡಿದು ಹೈಪರ್ ಸ್ಟ್ರೈಕ್ ವರೆಗಿನ ಈ ಅಸ್ತ್ರಗಳ ಪೈಪೋಟಿ ಭಾರತೀಯ ರಕ್ಷಣಾ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯವನ್ನ ಬರೆಯಲಿದೆ. ಭವಿಷ್ಯದ ಸವಾಲುಗಳನ್ನ ಎದುರಿಸಲು ಭಾರತದ ರಕ್ಷಣಾ ಪಡೆಗಳು ಸಂಪೂರ್ಣವಾಗಿ ಸ್ವದೇಶಿ ಬಲದ ಮೇಲೆ ನಿಲ್ಲುವ ದಿನಗಳು ದೂರವಿಲ್ಲ.